ಗೊತ್ತೇನ ರಾಜಕಯ್ಯ ಹಿಂಗೆ ಯಾವಾಗ ಹೋಗಿ ಬರೋಣ ಸುಮ್ಮನೆ ಕುಕ್ಕೊಂಡು ಬೆಳಗ್ಗೆಯಿಂದನ ಥರ ಓಡಾಡಲ್ವಲ್ಲ. ಮೈ ಭಾರ ಆದಂಗೆ ಆಗುತ್ತೆ. ಸ್ವಲ್ಪ ಹಿಂಗೆ ಓಡಾಡ್ಕೊಂಬಂದ್ರೆ ಎಷ್ಟೋ ಆಸೆ. ಬಾ ಹಿಂಗೆ ಹೋಗಿ ಸ್ವಲ್ಪ ವಾಕ್ ಮಾಡ್ಕೊಂಬರನ್ ಬತ್ತೀಯೇ. ಇಲ್ಲಂತ ನನಗೆ ಆಗದೇ ಇಲ್ಲ, ಹೋಗತ್ತ ನಡಿಯೋಕ್ಕೆ. ನನಗೆ ಕಾಲು ನೋಯ್ತು, ನೀನೇ ಹೋಗಂಗಿದ್ರೆ ಹೋಗು. ಹೇಳಿ ಬಂದ್ಲು ಅಲೇನೆ ನೋಡಮ್ಮ, ಡ್ಯೂಟಿ ಮುಗಿಸ್ಕೊಂಡು ಅಲ್ಲೇ ಬಂದೇ ಬಿಟ್ಲು. ಏನು ದುಡ್ಡು ಚೆನ್ನಾಗಿ ದುಡ್ಡು ಕೊಡೋಯ್ತಾಳೆ. ಏನಮ್ಮ ಡ್ಯೂಟಿ ಮುಗಿತೀರಾಣಿ? ಹಾಂ ಮುಗೀತಾಂಟಿ, ಡ್ಯೂಟಿ ಮುಗಿಸ್ಕೊಂಡೆ ಬರ್ತಾ ಇರೋದು. ನೋಡಮ್ಮ ಹೆಂಗ ಭಾನುವಾರ ಆದ್ರೂ ಹೆಂಗ ಕೆಲ್ಸಕ್ಕೆ ಹೋಗಿ ದುಡ್ಕೊಂಬಂದ್ಬಿಡ್ತೀಯ. ಊಟ ಗಿಟಿ ಎಲ್ಲ ಮಾಡ್ಕೊಂಡು ಚೆನ್ನಾಗೆ ದುಡ್ಕೊಂತೀಯ. ಹೆಂಗ ಬಿಡತ್ತೆ, ದುಡ್ಕೋಬೇಕು, ನೀವೇ ಮಾಡೋಕ್ಕಾಗುತ್ತೆ. ಹೆಂಗ ಚೆನ್ನಾಗಿ ಕೆಲಸ ಮಾಡ್ತೀಯ ಕಣಮ್ಮ. ಮಾಡ್ಬೇಕನಂಟಿ ಅವಕಾಶ ಸಿಕ್ಕಾಗ. ಇವಾಗ ನಮಗೆ ಕೆಲಸ ಐತೆ ಮಾಡಬೇಕು. ನಮಗೆ ಇರೋ ಅಂಥ ಕೆಲಸ ನಾವು ಮಾಡ್ಕೊಂಡು ಹೋದ್ರೆ ನಮಗೆ ದೇವ್ರಂತೂ ತನ್ನ ಕೊಡ್ತಾನೆ. ನಾವು ಕೆಲಸ ಕೈ ಬಿಟ್ಟರೆ ಏನು ಮಾಡೋಕ್ಕಾಗುತ್ತೆ? ಏನು ಮಾಡೋಕ್ಕಾಗಲ್ಲ. ನಮ್ಗೆ ಇವತ್ತು ಇತ್ತು, ಅದಕ್ಕೆ ಹೋದ್ವಿ. ಅಯ್ಯಪ್ಪಗೂ ಇದ್ದಿದ್ರೆ ಅಯ್ಯಪ್ಪ ನಾನು ಇಬ್ಬರು ಹೋಗ್ತಿದ್ವಿ. ಅಯ್ಯಪ್ಪಗೆ ಇರಲಿಲ್ಲ ಅವ್ರ ಡಿಪಾರ್ಟ್ಮೆಂಟಾಗೆ, ಅದಕ್ಕೆ ನಾನು ಒಬ್ಬಳೇ ಹೋಗಿದ್ದು. ನಾನು ಬಿಡ ಮತ್ತು ಹೆಂಗೆ ದುಡ್ಕೊಂಡು ಸೆನಕ್ಕಿರಿ ಬುದ್ಧಿವಂತರಾಗ್ರಿ. ನೋಡಿ ಎಷ್ಟು ಕಷ್ಟ ಬೀಳ್ತಾರೆ. ಕಷ್ಟಪಡೋದು ಜನಗಳಿಗೆ ಗೊತ್ತಾಗಲ್ಲಲ್ಲೇ. ಭಾನುವಾರನೂ ಕೆಲ್ಸಕ್ಕೆ ಹೋಗೋಳಿ, ನಿಜವಾಗ್ಲೂ ಗ್ರೇಟ್ ಅಮ್ಮ. ನನಗೇನ ಗ್ರೇಟ್ ಅನ್ನಿಸ್ತಾ ಐತೆ. ಅಲ್ವೇನ ಯಾಕ ಭಾನುವಾರ ಬಿಡತ್ತೆ, ರಜೆ ಸಿಕ್ಕಿರ್ ಸಾಕು ಮನೆಯಾಗಿರೋಣ ಅಂತಾರೆ. ಹಂಗೆ ಅಂಬಾದು ಒಬ್ಬೊಬ್ಬ ನಮ್ಮ ಅತ್ತೆ ಬಾಯಿಗೆ ಇಷ್ಟು ದಿವಸಕ್ಕೆ ಇದೊಂದು ಒಳ್ಳೆ ಮಾತು ಕೇಳ್ದಂಗೆ ಆಯಿತು. ಅದು ಹೆಂಗೆಂಗಂತ ಮಾತಾಡೋದ್ಲ ಏನೋ ಗೊತ್ತಿಲ್ಲ ನಮ್ಮ ಅತ್ತೆ. ನಾನೇನೇನೋ ತಲೆ ಕೆಡಿಸ್ಕೊಂಬಕ್ಕೆ ಹೋಗಲ್ಲ. ಒಟ್ಟಿನಲ್ಲಿ ಸುಮ್ಮನೆ ಕೇಳಿಸ್ತ ಅಷ್ಟೇ. ನಾನು ಮಾತಾಡ್ಲೇಳು, ಅವ್ರೇನೇನು ನಾನು ಇದ್ದೀನಿ ಅಂತ ಮಾತಾಡಿದ್ರು ಏನೋ. ಅವ್ರಾಗ್ಲಿ ದಟ್ಗೆ ಏನು ನಾನು ಹಿಗ್ಗಲ್ಲ ಕುಗ್ಗಲ್ಲ ಏನೂ ಇಲ್ಲ. ನಾನು ಹೆಂಗಿರ್ಬೇಕು ಹಂಗಿರ್ತೀನಿ ಅಷ್ಟೇ. ನನಗೆ ಗೊತ್ತೈತಿ ಯಾರೇನು ಹೇಳಿದ್ರು ನಾನು ಹೆಂಗಿರಬೇಕು, ಯಾವಾಗ ಹೆಂಗಿರ್ಬೇಕು ಅಂಬೋದು ನನಗೆ ಚೆನ್ನಾಗಿ ಗೊತ್ತೈತಿ. ಯಾರೆಷ್ಟನ ಏನೋ ಅನ್ಕಂಬ್ಲೇಳು. ಎಲ್ಲ ತುಂಬಿಕ್ತಾ ಎಲ್ಲ ಹಪ್ಳ ಶಂಡಿಗೆ ಎಲ್ಲ ನಾವು ಒಣಗಿದ್ವು ಎಲ್ಲ ತುಂಬಿ ಅಚ್ಚುಕಟ್ಟಾಗೆಲ್ಲ ಕಸ ಹೊಡೆದು ಬಾಗ್ಲಿ ನೀರು ಹಾಕ್ಯವನಿ. ಆಲೇನಿ ಹೋಗಿ ಇವಳು ನೀರು ಹಾಕ್ಕೊಂಡು ದೀಪ ಹಚ್ಚುತ್ತಾಳೆ. ಹಿಂಗೆ ನೋಡಮ್ಮ, ಇವತ್ತು ಬುದ್ಧಿವಂತಿಕೆಯಿಂದನ ಗಂಡ ಹೆಂಡತಿ ಇಬ್ಬರೂ ಕೆಲಸ ಮಾಡ್ಕೊಂಡು ಹೋಗ್ತಾರೆ. ಹಿಂಗೆ ಅನುಸರಿಸ್ಕೊಂಡಿದ್ರೆ ಮಾತ್ರ ಅಲ್ವಿ. ನೋಡು ನನಗೇನೋ ನೋಡಿ ಹಂಗೆ ಅನ್ಸುತ್ತಮ್ಮ. ಬಾ ಹೋಗೋಣ, ಹೋಗ್ತಾ ಮಾತಾಡ್ಕೊಂಡು ಹೋಗೋಣ. ನೋಡಿ ಭಾನುವಾರನ ಕೆಲ್ಸಕ್ಕೆ ಹೋಗಿ ದುಡ್ಡು ತಗೊಂಬಂದ್ಬಿಟ್ಲು. ಸುಮ್ಮನೆ ಮನೆಗೆ ಕುತ್ಕೊಂಡಿದ್ರೆ ಹೆಂಗಿದ್ರು ಗೊತ್ತಾಗುತ್ತೆ. ಟೈಮ್ ಅಂಬೋದೈತಲ್ಲ, ಕೆಲಸ ಮಾಡಿರೂ ಹೋಗುತ್ತೆ, ಕೆಲಸ ಮಾಡಲಿಲ್ಲ ಅಂದ್ರೂ ಹೋಗುತ್ತೆ. ಹೆಂಗಿದ್ರು ಟೈಮ್ ಹೋಗ್ತಾ ಇರುತ್ತೆ. ನಾವು ಟೈಮ್ ವೇಸ್ಟ್ ಮಾಡಬಾರ್ದು ಅಂತ ಅನ್ನಿಸ್ತಾಯ್ತು ನನಗೆ. ನೋಡು ಇವತ್ತು ಹೆಂಗಿದ್ರು ಸುಮ್ಮನೆ ಕುತ್ಕೊಂಡು ಓದ್ತಾಕಾಳು. ಸುಮ್ಮನೆ ಅವಿನು ಅವರು ಇವರು ಬರೋರು ಅವ್ರತಾಗೆಲ್ಲ ಮಾತಾಡೋಳು. ಇವಳಿಗೆ ಗೊತ್ತೈತಿ ಯಾವಾಗ ಬದುಕು ಮಾಡ್ಕೋಬೇಕು, ಯಾವಾಗ ಯಾರ್ತಾಗ ಏನು ಮಾತಾಡಬೇಕು ಅಂತ. ಮಾತಾಡಲಿ, ಎಲ್ಲರ ಚೆನ್ನಾಗಿರಲಿ. ಬದುಕು ಮಾಡೋ ಟೈಮ್ನಾಗೆ ಬದುಕು ಮಾಡಿಬಿಡ್ಬೇಕು. ಏನಾದರೂ ಮಾತಾಡ್ಸೋ ಆ ಟೈಮ್ನಾಗೆ ಮಾತಾಡಿಸ್ಬೇಕು. ಏನಾನ ಫಂಕ್ಷನ್ಗಳು ಅಟೆಂಡ್ ಮಾಡೋ ಟೈಮ್ನಾಗೆ ಫಂಕ್ಷನ್ಗಳಿಗೆ ಹೋಗ್ಬಿಡ್ಬೇಕು. ಏನಾನ ಫಂಕ್ಷನ್ಗಳಿದ್ದಾಗ ಅವಾಗ ಹೋಗ್ಬಿಡ್ಬೇಕು. ಹಂಗೆ ನೋಡಮ್ಮ, ಹಿಂಗೆ ದುಡಿದ್ರೆ ಸಾಕು. ನೋಡಿದ್ರೆ ನನಗೇನ ಒಳ್ಳೆ ವಾಸೆ ದುಡಿಯೋದ್ರಾಗೆ ಅನಿಸ್ತೈತಿ. ಈ ವಿಷಯ ಫಸ್ಟು ಈ ಅಪ್ಪನಿಗೆ ಹೇಳ್ಬಿಡ್ಬೇಕು. ಭಾಳ ಖುಷಿ ಪಡ್ತೈತೆ. ಅದು ಇವತ್ತೇ ಹೇಳಿದ್ರೆ ಇವತ್ತು ಸಾಯಂಕಾಲ ಗೊತ್ತಾಯ್ತಲ್ಲ. ಅಪ್ಪ ನಾಳೆಗೆ ಅನೌನ್ಸ್ಮೆಂಟ್ ಮಾಡ್ತಾರಂತೆ, ನೋಡಬೇಕು. ಹೆಂಗೆ ಇಬ್ರದ್ದು ಆದರೆ ಸಾಕಪ್ಪ. ಇಬ್ರದ್ದು ಆಗೈತೆ ಆಲ್ಮೋಸ್ಟು ಅಂತ ಅಂದರು ನಮ್ಮ ಸೂಪರ್ವೈಸರು. ಆದರೆ ಸಾಕಾಗೈತೆ, ಇಬ್ರದ್ದು ಪರ್ಮೆಂಟ್ ಆಗೈತೆ ಕಣಮ್ಮ ಅಂದರು. ಇನ್ನೂ ನೋಡಬೇಕು, ಡೌಟಲ್ಲ ಐತೆ 50% ಅಂತ. ಪರ್ಮೆಂಟ್ ಆಗಿಬಿಟ್ರೆ ಸಾಕು ನಮ್ಮ ಇಬ್ರಿಗೂ. ಭಾಳ ದಿನ ಕಷ್ಟಪಟ್ಟು ಮಾಡಿದ್ಕೂ ಸಾರ್ಥಕ ಆದಂಗೆ ಆಗುತ್ತೆ. ಹಿಂಗೆ ದೇವ್ರದ ಐದಿಂದನ ಇಬ್ರದ್ದು ಆಗಿದ್ರೆ ಸಾಕು. ನಾಳೆ ಅನೌನ್ಸ್ಮೆಂಟ್ ನಡೀತೈತೆ. ಈಗ ದೇವ್ರದ ಐದಿಂದನ ಬೇಗನ ನಮ್ಮಿಬ್ರಿಗೂ ಅನೌನ್ಸ್ಮೆಂಟ್ ಆಗಿ ನಮ್ಮಿಬ್ರಿಗೂ ಗೌರ್ಮೆಂಟ್ ಅಪಾಯಿಂಟ್ ಆದರೆ ಸಾಕಪ್ಪ. ನಾನಂತೂ ಬರೀ ಅದನ್ನೇ ಅನ್ಕೊಂತೀನಿ. ಖಂಡಿತ ಆಗುತ್ತೆ ಬಿಡು ಅಂತಾರೆ ನಮ್ಮ ಮನೆಯವ್ರು. ಹಂಗಂದರೆ ಖಂಡಿತ ಆಗುತ್ತೆ, ಖಂಡಿತ ಅಂದರೆ ಖಂಡಿತ ಆಗುತ್ತೆ ಅಂತ ಹೇಳ್ತಾರೆ. ಮನೆಯೆಲ್ಲ ಎಷ್ಟು ನೀಟಾಗಿ ಕ್ಲೀನ್ ಮಾಡಿ ಎಲ್ಲ ರೆಡಿ ಮಾಡಿಬಿಟ್ಟವ್ರೆ. ನೋಡಿ ಮನೆಯಾಗಿದ್ದರೆ ಎಷ್ಟು ಚೆನ್ನಾಗಿ ಹೆಂಡ್ತಿ ಮನ್ಸು ಗೆಲ್ಲಕ್ಕಂತೇಳಿ ನಮ್ಮ ಮನೆಯವ್ರು ಎಷ್ಟು ಚೆನ್ನಾಗಿ ನೆಲ ಎಲ್ಲ ಒರೆಸ್ಬಿಟ್ಟು ಎಲ್ಲ ಎಷ್ಟು ಚೆನ್ನಾಗಿ ರೆಡಿ ಮಾಡ್ಯವ್ರೆ. ಎಲ್ಲೂ ಕಸ ಇಲ್ಲ ಏನಿಲ್ಲ, ನೀಟ್ ಮಾಡವ್ರಪ್ಪ. ಗಮ್ಮಂತೈತೆ ಮನೆಯೆಲ್ಲನ. ಅದಕ್ಕೆ ಮತ್ತೆ ಮನೆಯೆಲ್ಲ ಕ್ಲೀನ್ ಮಾಡಿದ್ರೇ, ಕ್ಲೀನಾಗಿ ಇಟ್ಕೊಂಡ್ರೆ ಏನೋ ಒಂಥರ ನೋಡಿ ನನಗೊಂಥರ ಖುಷಿ ಆಗ್ತೈತೆ ಮನೆ ಇಷ್ಟು ಚೆನ್ನಾಗಿರೋದು ನೋಡಿ. ಆದರೆ ಏನಾದ್ರೂ ಮನೆಗೆಲ್ಲ ಕಸ ಅದು ಇದು ಹರಡಿದ್ರೆ ಹೇಗೆ ಅನ್ಸುತ್ತೆ ಅಂದರೆ ಒಂಥರ ಹಿಂಸೆ ಆದಂಗೆ ಆಗ್ಬಿಡುತ್ತೆ. ನೋಡಿದ ತಕ್ಷಣ ಒಂಥರ ಸಿಟ್ಟು ಬಂದಂಗೆ ಆಗುತ್ತೆ. ಹಿಂಗೆ ಇದ್ಬಿಟ್ರೆ ಮನೆಗೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ. ಎಲ್ಲ ಹೆಣ್ಮಕ್ಳಿಗೂ ಕೆಲ್ಸಕ್ಕೆ ಹೋಗಿ ಬಂದಮೇಲೆ ಎಲ್ಲ ಹೆಣ್ಮಕ್ಳಿಗೂ ನೀಟಾಗಿ ರೀತಿ ಮನೆ ಇದ್ದುಬಿಟ್ರೆ ಯಪ್ಪ ಎಷ್ಟು ಖುಷಿ ಆಗುತ್ತೆ ಅಂದರೆ ಆ ಖುಷಿಗೆ ಪಾರೇ ಇಲ್ಲ, ಅಷ್ಟು ಖುಷಿ ಆಗುತ್ತೆ. ರಾಣಿ ಬಾ, ಮುಗೀತಾ ಡ್ಯೂಟಿ? ಮುಗೀತು ಕಣ್ರಿ, ಡ್ಯೂಟಿ ಮುಗಿಸ್ಕೊಂಡೇ ಬಂದೆ. ನಿಮಗೆ ಒಂದು ಗುಡ್ ನ್ಯೂಸ್ ಹೇಳಬೇಕು. ತುಂಬ ಖುಷಿ ಪಡ್ತೀರಾ ಅನಿಸುತ್ತೆ. ಗುಡ್ ನ್ಯೂಸಾ? ಏನಂಥದ್ದು? ನೀವು ಗುಡ್ ನ್ಯೂಸ್ ಅಂದಿದ ತಕ್ಷಣ ನನಗೆ ಹೆಂಗೆ ಅನ್ನಿಸ್ತೈತೆ ಅಂತಂದರೆ, ಗುಡ್ ನ್ಯೂಸು ಅಂತಂದರೆ ಏನಿರ್ಬೋದು? ಏನು ರಾಣಿ ಹೇಳು,
ಏನು ಹೇಳ್ತಾ ಇದೆಯಾ ಅನ್ನೋದೇ ನನಗೆ ಗೊತ್ತಾಗ್ತಾ ಇಲ್ಲ. ಏನು ಹೇಳ್ತಾ ಇದೆಯಾ ನೀನು? ಮತ್ತು ನಮ್ಮಿಬ್ರಿಗೂ ಪರ್ಮೆಂಟ್ ಆಗಿದೆ, ನಾಳೆ ಅನೌನ್ಸ್ ಮಾಡ್ತಾರೆ. 50% ಆಗೈತೆ ಇಬ್ರಿಗೂ ಅಂತಾರೆ. ಅದಕ್ಕೆ ನೋಡ್ಬೇಕಾ, ನಾಳೆ ಅನೌನ್ಸ್ಮೆಂಟ್ ಮಾಡ್ತಾರಂತೆ, ಎಲ್ಲ ಬಂದೈತಂತೆ, ಯಾರ್ಯಾರಿಗೆ ಪರ್ಮೆಂಟ್ ಆಗುತ್ತೆ ಅಂಥೇಳಿ ಎಲ್ಲ ಕಳಿಸಿದಾರಂತೆ ಲಿಸ್ಟ್. ಇಂಥವ್ರಿಗೆ ಇಂಥ ಇದ್ರ ಮೇಲೆ ಪರ್ಸೆಂಟೇಜ್ ಮೇಲೆ ಎಲ್ಲ ಏನೇನೋ ಎಲ್ಲ ಕ್ಯಾಲ್ಕುಲೇಷನ್ ಮಾಡಿ ಪರ್ಮೆಂಟ್ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತಾ ಇದ್ರು. ಅದಕ್ಕೇ ನಾನು ನಮ್ಮಿಬ್ರಿಗೂ ಆದರೆ ಸಾಕಪ್ಪ ಅಂತ ಅಂದ್ಕೊಂಡಿದ್ದೀನಿ. ದೇವ್ರ ದಯೆಯಿಂದ ನಮ್ಮಿಬ್ರಿಗೂ ಒಳ್ಳೇದಾಗ್ಬಿಟ್ರೆ ಅಷ್ಟೇ ಸಾಕಪ್ಪ ಅಂತೇಳಿ ನಾನು ದೇವ್ರ ಹತ್ರ ಬೇಳ್ಕೊಂತ ಇದ್ದೀನಿ. ಇಬ್ರದ್ದು ಆಗಿರ್ಬೇಕಪ್ಪ, ಇಬ್ರದ್ದು ಪರ್ಮೆಂಟ್ ಆಗಿರಬೇಕು. ಹೌದೇನು? ಎಂಥ ಖುಷಿ ವಿಚಾರ ಹೇಳ್ದೆ ರಾಣಿ ನೀನು. ಯಪ್ಪ, ನನಗಂತೂ ಸಹಿಸ್ಕೊಳಕ್ಕಾಗ್ತಾ ಇಲ್ಲ, ಅಷ್ಟು ಖುಷಿ ಆಗ್ತಾ ತಡ್ಕೊಳಕ್ಕಾಗ್ತಾ ಇಲ್ಲ. ಸಹಿಸ್ಕೊಳಕ್ಕೆ ಅಂತೀನಿ ನಾನು, ತಡ್ಕೊಳಕ್ಕಾಗ್ತಾ ಇಲ್ಲ, ಅಷ್ಟು ಖುಷಿ ಆಗ್ತೈತೆ, ಭಾಳ ಖುಷಿ ಆಗ್ತೈತೆ ನನಗೆ. ನನಗೆ ಗೊತ್ತಿತ್ತು ನಿಮಗೆ ಖುಷಿ ಆಗುತ್ತೆ ಅಂತ ಹೇಳಿದ್ದಾರೆ. ಆದರೂ ಆಗ್ಬೋದು, ಇಬ್ರದ್ದು ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ನಂದು ಆಗಿರುತ್ತೆ, ಇಲ್ಲ ಅಂತಂದರೆ ಆಲ್ಮೋಸ್ಟು ನಿನಗೆ ಪರ್ಮೆಂಟ್ ಆಗಿರುತ್ತೆ, ನನಗೆ ಆಗಿರಲ್ಲ. ಇಬ್ರಿಗೂ ಆದರೆ ಚೆನ್ನಾಗಿರ್ತಿತ್ತಲ್ವ. ಏನು ಮಾಡಲಿ, ಅದು ಒಂದು ಬೇಜಾರು, ಏನು ಮಾಡೋಕ್ಕಾಗಲ್ಲ. ತುಂಬ ಖುಷಿ ಆಯ್ತಪ್ಪ. ನಂಗೆ ದೇವ್ರ ದಯದಿಂದ ಅದೊಂದಾದರೆ ಸಾಕು. ನಾನಂತೂ ದೇವ್ರ ಹತ್ರ ಅದೇ ಬೆಳ್ಕೊತಾ ಇದ್ದೆ, ದೇವರೇ ನನಗೆ ಪರ್ಮೆಂಟ್ ಆಗಂಗೆ ಮಾಡಪ್ಪ, ಪರ್ಮೆಂಟ್ ಆದರೆ ಸಾಕಪ್ಪ ಅಂತ. ಹಿಂಗೆ ದೇವ್ರು ನಮಗೆ ಇವಾಗಾದ್ರೂ ಕರುಣೆ ಅನ್ನೋದು ತೋರಿಸಿದ್ದಾನೆ. ಹೆಂಗೋ ಬಿಡಿ, ಇವಾಗಾದರೂ ಆಯ್ತಲ್ಲ ಅಂತ ಖುಷಿ ಪಡಬೇಕು. ಇಬ್ರದ್ದು ಆದರೆ ಸಾಕಪ್ಪ ಅಂತ ನಾನು ಬೇಡ್ಕೊಂಡು ಎಷ್ಟು ನಾನು ಬೇಡಿದ್ದೀನಿ ಅಂದರೆ ದೇವ್ರ ಹತ್ರ ಅಷ್ಟು ಬೇಡಿದ್ದೀನಿ. ನಾಳೆ ಅನೌನ್ಸ್ ಮಾಡಿದಾಗ ಗೊತ್ತಾಗುತ್ತೆ, ತಗೊಳ್ರಿ. ಆಗಿರುತ್ತೆ, ಖಂಡಿತ ಆಗಿರುತ್ತೆ ಇಬ್ರದ್ದು ಅಂತ ಅಂದ್ಕೊಂಡಿರ್ತೀನಿ. ಏನು ರಾಣಿ, ಏನೋ ಮಾತಾಡ್ತಾ ಇದ್ದೀರಾ? ಪರ್ಮೆಂಟ್ ಆಗುತ್ತೆ ಅಂತ ಕಾಯ್ತಾ ಇದ್ವಲ್ಲ, ನಾಳೆ ಅನೌನ್ಸ್ಮೆಂಟ್ ಮಾಡ್ತಾರೆ. ಒಂದು 50% ಇಬ್ಬರಿಗೂ ಐತೆ ಅಂತ ಹೇಳಿದ್ರು. ಇಬ್ಬರಿಗೂ ಪರ್ಮೆಂಟ್ ಆಗೈತೆ ಅಂತ ನೋಡಬೇಕು. ಒಟ್ಟಿನಲ್ಲಿ ನಿನ್ನ ಹೆಸರು ಐತೆ ಕಣಮ್ಮ ಅಂತ ಅಂದರು. ನೋಡೋಣ, ಇವಾಗ ಅನೌನ್ಸ್ಮೆಂಟ್ ಮಾಡ್ತಾರೆ ನಾಳೆ. ಅನೌನ್ಸ್ಮೆಂಟ್ ಮಾಡಿದಾಗ ಗೊತ್ತಾಗುತ್ತೆ. ಹೌದೇನು? ಹೆಂಗೆ ಬಿಡತ್ಲಾಗೆ ಪಾಪ ಇಬ್ಬರೂ ಅದೇ ಕಾಯ್ತಾ ಇದ್ರಿ, ಹೆಂಗೆ ಪರ್ಮೆಂಟ್ ಆದರೆ ಸಾಕು, ಪರ್ಮೆಂಟ್ ಆದರೆ ಸಾಕು ಅಂತೇಳಿ ಇಬ್ಬರು ಅದನ್ನೇ ಕಾಯ್ತಾ ಇದ್ರು. ಹೆಂಗೆ ಬಿಡು, ನಾಗ್ಲೇ ಹೇಳು ಪಾಪ ಬೇಗ. ಹೌದು ಮೀನು, ತುಂಬ ಕಾಯ್ತಾ ಇದ್ವಿ. ಹೆಂಗೆ ಅಂತಂದರೆ ಬೇಗ ಆದರೆ ಸಾಕಪ್ಪ. ಹೆಂಗ ನಾವು ಭಾಳ ದಿವಸದಿಂದ ಕೆಲಸ ಮಾಡಿದ್ದೀವಿ, ಏನೋ ಒಂಥರ ಖುಷಿ ಆಗುತ್ತೆ. ಪರ್ಮೆಂಟ್ ಆದರೆ ಎಲ್ಲರಿಗೂ ಖುಷಿ ಆಗುತ್ತೆ ಅಲ್ವಾ. ಏನಾದರೂ ನಾವು ಮಾಡ್ತಾರಂಥ ಕೆಲಸ ಪರ್ಮೆಂಟ್ ಆಗಿಬಿಟ್ರೆ ಎಷ್ಟು ಖುಷಿ ಆಗುತ್ತಲ್ವ. ಹಂಗೆ ನಾವು ಅದೇ ರೀತಿ ತುಂಬ ಖುಷಿ ಆಗ್ತಾ ಐತೆ. ನೋಡೋಣ ನಾಳೆ ಅನೌನ್ಸ್ಮೆಂಟಲ್ಲಿ ಏನಾಗುತ್ತೆ ಅಂತ. ದೇವ್ರ ದಯದಿಂದನ ಎಲ್ಲ ಒಳ್ಳೆಯದಾದರೆ ಸಾಕು. ಯಾರಿಗೇ ಆಗಲಿ ಒಳ್ಳೇದಾಗ್ಲಮ್ಮ, ಒಳ್ಳೇದಾಗಲಿ, ಚೆನ್ನಾಗಿರಲಿ ಅಷ್ಟೇ. ನಾವು ಒಳ್ಳೇದಂತಲೇ ಬಯಸೋದು ಯಾರಿಗೇ ಆಗಲಿ. ನೋಡಿದ್ರಲ್ಲ ವೀಕ್ಷಕ, ನಮಗೆ ಕೆಲಸ ಪರ್ಮೆಂಟ್ ಆಗ್ತಾಯಿದೆ. ತುಂಬ ಖುಷಿ ಆಗ್ತೈತೆ, ನೆನೆಸ್ಕೊಂಡ್ರೆ ನಿಜವಾಗ್ಲೂ ಸಿಕ್ಕಾಪಟ್ಟೆ ಖುಷಿ ಆಗ್ತೈತೆ. ನೋಡ್ತಾ ಇರಿ, ನಿನ್ನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬರನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೊಡಲಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.